ಈ ಎರಡು ವಿಚಾರ ಏನಪ್ಪಾ ಅಂತಂದ್ರೆ, ನಿಮಗೆ ನಾವು ನಿನ್ನೆ ಮಾನ್ಯ ಸಿಇಒ ಅವರಿಗೆ ಇದನ್ನ ನಾವು ಮನವಿ ಕೊಟ್ವಿ. ಈ ಮನವಿ ಕೊಡೋಕ್ಕಿಂತ ಮುಂಚೆ ಕಳೆದ 3 ತಿಂಗಳಿಂದ ನಾವು KRD MD ಅವರಿಗೆ, ಆಮೇಲೆ SC ಸರ್ಕಲ್ ಇಂಜಿನಿಯರ್ ಅವರಿಗೆ, ಸರ್ಕಾರಕ್ಕೆಲ್ಲ ಪತ್ರ ಬರೆದಿದ್ದೀವಿ. ಆ ಪತ್ರ ಬರೆದ ಮೇಲೆ ನಮಗೆ ಗೊತ್ತಾಯ್ತು ಇಡೀ KRD ಸಂಸ್ಥೆ ಏನ್ ಕೆಲಸ ಮಾಡುತ್ತೆ, ಏನ್ ಕೆಲಸ ಮಾಡಬೇಕು, ಅದರ ಪ್ರಗತಿ ಪರಿಶೀಲನೆ ಏನು, ಅದು ಕಾಮಗಾರಿಗಳನ್ನು ಯಾವ ಗುಣಮಟ್ಟದಲ್ಲಿ ಮಾಡ್ತಾ ಇದೆ, ಅನುದಾನ ಯಾವ ರೀತಿ ಬಳಕೆ ಆಗ್ತಾ ಇದೆ, ಇದನ್ನೆಲ್ಲವೂ ಉಸ್ತುವಾರಿ ಮಾಡ್ತಕ್ಕಂಥ ಕೆಲಸವನ್ನ ಸಿಇಒ ಅವರಿಗೆ ಕೊಟ್ಟಿದ್ದು ಗೌರ್ಮೆಂಟ್. ಇಲ್ಲಿ ನೋಡಿ, ನಿಮಗೆ ನೆಕ್ಸ್ಟ್ ಪೇಜ್ ಬರ್ತೇವೆ. ಸರ್ಕಾರದ ನಡವಳಿ ಇದೆ, ನಿಮಗೆ ಪ್ರಿಂಟ್ ಕೊಟ್ಟಿದ್ದೀನಿ. ಇಲ್ಲಿ ಸರ್ಕಾರದ ಆದೇಶ ಇದೆ ನೋಡಿ. ಪ್ರತಿ ತಿಂಗಳು ಸಿಇಒ ಅವರು ಆ KRD ಸಂಸ್ಥೆಯ ಪ್ರಗತಿ ಪರಿಶೀಲನೆ ಮಾಡ್ಬೇಕು. ಪ್ರತಿ ತಿಂಗಳು ಮಾಡ್ಬೇಕು. ಎಷ್ಟು ಅನುದಾನ ಬಂದಿದೆ, ಯಾವ ರೀತಿ ಕಾಮಗಾರಿ ನಡೆದಿದೆ, ಕಾಮಗಾರಿ ಅನುಷ್ಠಾನ ಯಾವ ರೀತಿ ನಡೆದಿದೆ, ಅನುದಾನ ಯಾವ ರೀತಿ ಬಳಕೆ ಆಗ್ತಿದೆ ಅನ್ನೋದು ಪೂರ್ತಿಯ ಅದರ ಪ್ರಗತಿ ಪರಿಶೀಲನೆ ಮಾಡ್ತಕ್ಕಂಥ ಕೆಲಸವನ್ನ, ಬರೀ ಕೆಲಸದ ಅಧಿಕಾರವನ್ನ ಪ್ರತ್ಯಾಯೋಜನೆ ಮಾಡಿದೆ, ಡೆಲಿಗೇಷನ್ ಪವರ್ ಮಾಡಿದೆ. ಇದನ್ನ ಮಾಡ್ತಕ್ಕಂಥದ್ದು ಸರ್ಕಾರಕ್ಕೆ ಕಾಲಕಾಲಕ್ಕೆ ಒದಗಿಸತಕ್ಕಂಥದ್ದು ಸಿಇಒ ಅವರ ಜವಾಬ್ದಾರಿ.